Hello everyone. Let us see the fifth module, that is the design patterns. Coming to the introduction part, what is this design pattern? Design pattern anta andre like once we have been designed andre ondsati design ಮಾಡಿರ್ತೀವಿ and that will be reused ಅಂದ್ರೆ ಯಾವ್ದಾದ್ರು ಒಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಬಂದಾಗ ಇರೋಂತ ಪ್ಯಾಟರ್ನ್ ಅಲ್ಲೇ ಯಾವ್ದಾದ್ರು ಒಂದು ಪ್ಯಾಟರ್ನ್ ಮ್ಯಾಚ್ ಆಗ್ತಿದ್ಯಾ ಅದನ್ನ ಯೂಸ್ ಮಾಡ್ಕೊಂಡು ಅದಕ್ಕೆ ಏನಾದ್ರೂ ಆಲ್ಟರ್ನೇಟಿವ್ ಅಥವಾ ಎಕ್ಸ್ಟ್ರಾ ಥಿಂಗ್ಸ್ ನ ಆಡ್ ಮಾಡ್ತೀವಲ್ಲ ದಟ್ ಇಸ್ ಕಾಲ್ಡ್ ಆಸ್ ಯೋರ್ design pattern, where it will provide some of the reusable solutions for the common problems. Common problems ಏನಿರುತ್ತೋ ಅದಕ್ಕೆ ಒಂದು reusable solution ಆಗಿ ಆಕ್ಟ್ ಮಾಡುತ್ತೆ. That occurs in software design. Most probably ನಾವು ಇದನ್ನ ಎಲ್ಲಿ ಯೂಸ್ ಮಾಡ್ತೀವಿ design pattern technique ಅಂದ್ರೆ in the field of software design. The pattern typically it will just shows the relationship ಮತ್ತೆ interaction class ಮತ್ತೆ object ಮಧ್ಯ ಹೆಂಗಿದೆ ಅಂತ ಹೇಳುತ್ತೆ this pattern. ಅಂಡ್ ಈ ಐಡಿಯಾ ಏನಕ್ಕಪ್ಪ ನಾವು ಏನಿಗೆ ಡಿಸೈನ್ ಪ್ಯಾಟರ್ನ್ ಬೇಕು ಈಗ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಬಂದ್ಮೇಲೆ ನಾವು ಅದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಬೇಸಿಸ್ ಮೇಲೆ ವರ್ಕ್ ಮಾಡ್ತೀವಿ ಬಟ್ ಈ ತರ ಪ್ಯಾಟರ್ನ್ ಮುಂಚೆನೆ ಇದ್ರೆ ನಮ್ಗೀಗ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಯಾವ ತರ ಇರುತ್ತೆ ಆ ತರದ ಒಂದು ಪ್ಯಾಟರ್ನ್ ತಗೊಂಡು ಈಸಿಯಾಗಿ ನಾನು ಡೆವಲಪ್ಮೆಂಟ್ ಪ್ರೋಸೆಸ್ಗೆ ಡೈರೆಕ್ಟ್ ಆಗಿ ಹೋಗ್ಬೋದು ಇನ್ಸ್ಟೆಡ್ ಆಫ್ going to the initial stages like modeling ಮಾಡಿ ಆಮೇಲೆ ನಾನು ಅದನ್ನೆಲ್ಲ ಟೆಸ್ಟ್ ಮಾಡಿ ಅನಾಲಿಸಿಸ್ ಮಾಡಿ ಎಲ್ಲ ಮಾಡೋದ್ರ ಬದಲು ಡೈರೆಕ್ಟ್ ಆಗಿ I can move to the development process or the design process. The idea is to speed up the development process by providing well-tested proven development design paradigms. Design patterns are the programming language ಅಂದ್ರೆ ಇದು ಒಂದು programming language ಅಲ್ಲೇ ನಾವು ಇದನ್ನ ಬರೆದಿದ್ದೀವಿ where it is an independent strategy for solving a common problem. That means here it represents an idea not a particular implementation. ಒಂದು idea ಇರುತ್ತೆ ಆ complete problem ಗೆ ಅದು solution ಆಗಿ act ಮಾಡಲ್ಲ but it will be a part of that particular implementation of the solution. By using these patterns you can have the code ಅಂದ್ರೆ ಆಲ್ರೆಡಿ ಅದು ಪ್ರೋಗ್ರಾಮಿಂಗ್ ಅಂತ ಹೇಳಿದ್ಮೇಲೆ ನಾವು ಇನ್ನ ಆ ಕೋಡ್ ನ ತುಂಬಾ ಸತಿ ಯೂಸ್ ಮಾಡಬಹುದು ಅಥವಾ ವಿ ಕ್ಯಾನ್ ಮೇಂಟೈನ್ ದಟ್ ಪರ್ಟಿಕ್ಯುಲರ್ ಕೋಡ್ ಆರ್ ದಟ್ ಕೋಡ್ ವಿಲ್ ಬಿ ಅ ಫ್ಲೆಕ್ಸಿಬಲ್ ಒನ್ ವೇರ್ ವಿ ಕ್ಯಾನ್ ಆಡ್ ದಿ ಎಕ್ಸ್ಟ್ರಾ ಕೋಡ್ ಅಂದ್ರೆ ಎಕ್ಸ್ಟ್ರಾ ಪಾರ್ಟ್ ನಮ್ಗೆ ಏನಾದ್ರು ಚೇಂಜಸ್ ಬೇಕು ಅಂತಂದ್ರೆ ವಿ ಕ್ಯಾನ್ ಪರ್ಫಾರ್ಮ್ ದಟ್. And it's not mandatory to always implement a design pattern ಅಂದ್ರೆ ನಾವು ಯಾವಾಗ್ಲೂ ನಾವು ಏನಾದ್ರೂ ಒಂದು ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಮಾಡ್ತಿದ್ದೀನಿ ಅಥವಾ ಒಂದು ಅಪ್ಲಿಕೇಶನ್ ಡೆವಲಪ್ ಮಾಡ್ತಿದ್ದೀನಿ ಅಂತ ಅಂದ್ರೆ ಇಟ್ ಇಸ್ ನಾಟ್ ಅ ನೆಸೆಸರಿ ಥಿಂಗ್ ಇನ್ ಆರ್ಡರ್ ಟು ಇಂಪ್ಲಿಮೆಂಟ್ ಯುವರ್ ಡಿಸೈನ್ ಪ್ಯಾಟರ್ನ್ಸ್. ಡಿಸೈನ್ ಪ್ಯಾಟರ್ನ್ಸ್ ನಮಗೆ ಪ್ರಾಜೆಕ್ಟ್ ಡೆವಲಪ್ಮೆಂಟ್ ಅಲ್ಲಿ ಬರೋದೇ ಇಲ್ಲ. ಇದನ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಏನಾದ್ರೂ ಕಾಮನ್ ಪ್ರಾಬ್ಲಮ್ ಬಂದ್ರೆ ಮಾತ್ರ ನಾನು ಸಾಲ್ವ್ ಮಾಡೋದಕ್ಕೋಸ್ಕರ ಈ ಡಿಸೈನ್ ಪ್ಯಾಟರ್ನ್ಸ್ ನ ಯೂಸ್ ಮಾಡ್ತೀನಿ. whenever ನಮ್ಗೆ ಯಾವಾಗಾದ್ರೂ ಬೇಕು ಅಂತ ಅಂದ್ರೆ we will implement that particular design pattern in order to avoid some of the problems. ಏನಾದ್ರೂ ಈಗ ಒಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಬರುತ್ತೆ I'll be solving that particular problem. ಅವಾಗ ನನಗೆ ಡಿಸೈನ್ ಪ್ಯಾಟರ್ನ್ ಇಂದ ಏನಾದ್ರೂ I can solve that problem ಅಂತ ಅಂದ್ರೆ I can conquer or I can acquire that particular design pattern. ಆ ಡಿಸೈನ್ ಪ್ಯಾಟರ್ನ್ ಅಕ್ವೈರ್ ಮಾಡ್ತೀನಿ ಯಾವ ತರ ಇರ್ಬೇಕು ಅಂತ ಅಂದ್ರೆ ಇನ್ ಫ್ಯೂಚರ್ I should not face any problems ಅಥವಾ ಇನ್ ಫ್ಯೂಚರ್ ಏನಾದ್ರೂ ಪ್ರಾಬ್ಲಮ್ ಬರುತ್ತೆ ಅದನ್ನ ಹೆಂಗ್ ಅವಾಯ್ಡ್ ಮಾಡೋದು ಅನ್ನೋ ಬೇಸಿಸ್ ಏನಾದ್ರೂ ಇದ್ದಾಗ ಐ ಕ್ಯಾನ್ ಗೋ ಫಾರ್ ದಿಸ್ ಡಿಸೈನ್ ಪ್ಯಾಟರ್ನ್ಸ್. Design patterns are meant only for problem solving. Whenever there is a need, you have to implement a suitable pattern in order to avoid the problems in the future. Future ಅಲ್ಲಿ ಯಾವುದೇ ತರ ಪ್ರಾಬ್ಲಮ್ಸ್ ಬರದೇ ಇರಲಿ ಅನ್ನೋದನ್ನ ಅವಾಯ್ಡ್ ಮಾಡೋದಕ್ಕೆ ಒಂದಷ್ಟು suitable patterns ನಾವು ಇಂಪ್ಲಿಮೆಂಟ್ ಮಾಡ್ತೀವಿ. In the same way, we will find out like which pattern is a useful one. ಯಾವ pattern useful one ಆಗಿರುತ್ತೆ and you have to understand the pattern first. ಅದ್ರ purpose ಏನು ಅದ್ರ features ಯಾವ ತರ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಆಮೇಲೆ we have to go for the suitable design pattern. Only doing that you will be able to pick the right one. ಅಂದ್ರೆ ಇದನ್ನೆಲ್ಲ ಅರ್ಥ ಮಾಡ್ಕೊಂಡ್ರೆ ನಮಗೆ ಕರೆಕ್ಟ್ ಡಿಸೈನ್ ಪ್ಯಾಟರ್ನ್ ಯಾವ್ದಿರುತ್ತೋ ಅದ್ ಸಿಗುತ್ತೆ. If I doesn't understand what is being done ಅಥವಾ what is the problem statement, ನಾನು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ನ ಅರ್ಥ ಮಾಡ್ಕೊಳ್ಳದೆ ಈ ಪ್ರಾಬ್ಲಮ್ ಈ ಡಿಸೈನ್ ಪ್ಯಾಟರ್ನ್ ಆಗತ್ತೆ ಅಂತ ಒಂದ್ ಯಾವ್ದೋ ರ್ಯಾಂಡಮ್ ಆಗಿ ಚೂಸ್ ಮಾಡಿದ್ರೆ ಏನಾಗುತ್ತೆ ಐ ಮೇ end up with the wrong one. So initially I have to understand what is ಆ ಡಿಸೈನ್ ಪ್ಯಾಟರ್ನ್ ಕೂಡ ನಾನು ಅರ್ಥ ಮಾಡ್ಕೋಬೇಕು. ಆ ಡಿಸೈನ್ ಪ್ಯಾಟರ್ನ್ ಈ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಗೆ ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಿದ್ಯಾ ಇಲ್ವಾ ಎಲ್ಲ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಐ ಕ್ಯಾನ್ ಮೂವ್. ಅದರ್ವೈಸ್ ವಿ ಹ್ಯಾವ್ ಟು ಗೋ ಟು ಅಂದ್ರೆ ಅದನ್ನ ನೀಟಾಗಿ ಅರ್ಥ ಮಾಡ್ಕೋಬೇಕು. ವಿ ಹ್ಯಾವ್ ಟು ಅಂಡರ್ಗೋ
and we have to understand what is the problem statement, how can that be overcome, and how can we solve that particular problem, and what is the solution or what is the design pattern that can be chosen. What is the goal of using this design pattern? Goal ಏನಂತ ಅಂದ್ರೆ we have to understand the purpose. ಈ design pattern ನಾವು ಸುಮ್ನೆ ಎಲ್ಲಾ problem ಗೂ apply ಮಾಡಕ್ ಆಗಲ್ಲ. And we have to understand the purpose or the usage of this design pattern in that particular problem statement. Then we have to pick this correct ಅಂದ್ರೆ ಯಾವ್ದ್ಯಾವ್ದನ್ನೋ pick ಮಾಡಕ್ ಆಗಲ್ಲ. ಯಾವ ಡಿಸೈನ್ ಪ್ಯಾಟರ್ನ್ ನನಗೆ ಕರೆಕ್ಟ್ ಅನ್ಸುತ್ತೆ ಅಥವಾ ಯಾವ ಡಿಸೈನ್ ಪ್ಯಾಟರ್ನ್ ನನಗೆ ಕನ್ವೀನಿಯಂಟ್ ಅನ್ಸುತ್ತೆ ಆ ಡಿಸೈನ್ ಪ್ಯಾಟರ್ನ್ ಐ ಪಿಕ್ ಅಂಡ್ ಐ ಇಂಪ್ಲಿಮೆಂಟ್ ದಿ ಕರೆಕ್ಟ್ ಪ್ಯಾಟರ್ನ್ ಆಸ್ ರಿಕ್ವೈರ್ಡ್ ಫಾರ್ ದಿ ಪ್ರಾಬ್ಲಮ್ ಸ್ಟೇಟ್ಮೆಂಟ್. ದಟ್ ಇಸ್ ದಿ ಗೋಲ್. ವಿ ಹ್ಯಾವ್ ಟು understand the purpose and usage of design patterns in order to pick and implement the pattern as needed. ಯಾವ ತರ ನಂಗೆ ಬೇಕೋ ಆ ತರ ನಾನು ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊತೀನಿ. ದಟ್ ಇಸ್ ದಿ goal of using your design patterns. Let us see an example like how we can use the design pattern. In many real world situation, if I want to create an instance of a class, one instance of a class na create ಮಾಡಬೇಕಂದ್ರೆ, for example, there can only one active president of a country at any given time. As we all know, ಒಂದು countryಗೆ one president ಇರ್ತಾರೆ. That is the actual statement. This pattern is a singleton pattern ಅಂತ ಹೇಳ್ತೀನಿ because one active president for one country. Other software examples could be a DB connection shared by multiple objects, as creating a separate DB connection for every object is costly. ಅಂದ್ರೆ ಇವಾಗ like I have multiple objects. ಆ multiple objects ನಾನು ಸ್ಟೋರ್ ಮಾಡಕ್ಕೆ ಒಂದು DB ನ ಕ್ರಿಯೇಟ್ ಮಾಡಿದ್ರೆ ಸಾಕು. ಅದೇ ತರ ನಾನು ಒಂದೊಂದು ಆಬ್ಜೆಕ್ಟ್ ಗೆ ಒಂದ್ ಡೇಟಾಬೇಸ್ ನ ಕ್ರಿಯೇಟ್ ಮಾಡ್ತೀನಿ ಅಂತ ಅಂದ್ರೆ that is a complex one and also the costliest one. Similarly, I can have a single configuration for the manager or error manager in application in order to handle the multiple managers. Instead of create ಅಂದ್ರೆ ಇವಾಗ ಒಂದು ಪ್ರೋಗ್ರಾಮ್ ಮಾಡ್ತಾ ಇರ್ತೀವಿ, ಫಾರ್ ಎಕ್ಸಾಂಪಲ್ ಒಂದು ಕಂಪನಿನೇ ಕನ್ಸಿಡರ್ ಮಾಡಿದ್ರು we may have either one or two managers. ಆ managers under ಅಲ್ಲಿ n number of employees will be working. ಅವ್ರೇನಾದ್ರೂ ಪ್ರಾಬ್ಲಮ್ ಮಾಡಿದ್ರೆ manager will handle that particular problem. In the same way, ಇಲ್ಲೂ ಅಷ್ಟೇ ಒಂದು ಅಪ್ಲಿಕೇಶನ್ ಅಲ್ಲಿ ಏನಾದ್ರೂ ಎರರ್ ಬರ್ತಿದೆ ಅಂತ ಅಂದ್ರೆ we will have a single manager in order to overcome that or in order to handle those problems. These are some of the examples. Next, let us see what is a design pattern. Coming to this design pattern, where it can solve the classical problems or the common problems. It acts as the software design problem. It is just a solution. One software problem ಯಾವ್ದಾದ್ರೂ ರಿಯಲ್ ವರ್ಲ್ಡ್ ಅಪ್ಲಿಕೇಶನ್ ಅಲ್ಲಿ ಬಂದಿದೆ ಅಂತ ಅಂದ್ರೆ ಅದಕ್ಕೆ ಒಂದು ಸೊಲ್ಯೂಷನ್ ಆಗಿ ಡಿಸೈನ್ ಪ್ಯಾಟರ್ನ್ ಆಕ್ಟ್ ಆಗುತ್ತೆ. ಇಟ್ ಇಸ್ ಜಸ್ಟ್ ದಿ ಸೊಲ್ಯೂಷನ್, ನಾಟ್ ದಿ ಕಂಪ್ಲೀಟ್ solution for your application. Where this is design pattern, it is not a code. ಅಂದ್ರೆ ಅದು ಒಂದು ಕಂಪ್ಲೀಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಇರಲ್ಲ, ಬಟ್ ಅದನ್ನ ನಾವು ಅಪ್ಲಿಕೇಶನ್ ಅಲ್ಲಿ ಡೈರೆಕ್ಟ್ ಆಗಿ ಯೂಸ್ ಮಾಡಕ್ ಆಗಲ್ಲ. ಬಟ್ ಇಟ್ ಆಕ್ಟ್ಸ್ as a model where you can solve your problem. ಅಂದ್ರೆ ನಮ್ಗೆ ಇವಾಗ ಬಂದಿರೋಂಥ ಪ್ರಾಬ್ಲಮ್ ಸ್ಟೇಟ್ಮೆಂಟ್ಗೆ ಲೈಕ್ ಒಂದು ಐಡಿಯಾನ ಪ್ರೆಸೆಂಟ್ ಮಾಡುತ್ತೆ, ಹೌ ದಿ ಅಪ್ಲಿಕೇಶನ್ ಕ್ಯಾನ್ ಬಿ ಸಾಲ್ವ್ಡ್. ಅಂಡ್ ನಾವು ಆ ಕೋಡ್ನ ನಾವು ಯಾವುದೇ ಲ್ಯಾಂಗ್ವೇಜ್ ಅಲ್ಲಿ ಬೇಕಾದ್ರೂ ಅದನ್ನ ನಾವು ಇಂಪ್ಲಿಮೆಂಟ್ ಮಾಡ್ಬೋದು, ಅಥವಾ ಯಾವುದೇ ತರ ಆ ಲ್ಯಾಂಗ್ವೇಜಸ್ನ ಯೂಸ್ ಮಾಡಿಕೊಂಡು ಅಪ್ಲೈ ಮಾಡ್ಬೋದು ನಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ. ಬಟ್ ದಿ ಲ್ಯಾಂಗ್ವೇಜ್ ವಾಟ್ ವಿ ಆರ್ ಯೂಸಿಂಗ್ ಶುಡ್ ಸಪೋರ್ಟ್ ಯುವರ್ ಆಬ್ಜೆಕ್ಟ್ ಓರಿಯೆಂಟೇಷನ್. ಅಂದ್ರೆ ಈ ಆಬ್ಜೆಕ್ಟ್ ಓರಿಯೆಂಟೇಷನ್ ಮಾಡಲಿಂಗ್ ಏನಿದೆಯೋ ಅದನ್ನ ಸಪೋರ್ಟ್ ಮಾಡಿದ್ರೆ ನಾವು ಯಾವ ಲ್ಯಾಂಗ್ವೇಜ್ನ ಬೇಕಾದ್ರೂ ಯೂಸ್ ಮಾಡಿ ವಿ ಕ್ಯಾನ್ ಯೂಸ್ ದಿ ಡಿಸೈನ್ ಪ್ಯಾಟರ್ನ್ ಇನ್ ಆರ್ಡರ್ ಟು ಸಾಲ್ವ್ ದಿ software design problems that exist in the real world application. But ಈ ಡಿಸೈನ್ ಪ್ಯಾಟರ್ನ್ಸ್ ನಾವು ಈ ರೀಸನ್ಗೆ ಲೈಕ್ ಯಾವುದೇ ಲ್ಯಾಂಗ್ವೇಜ್ ಯಾವ್ದಾದ್ರು ಆಬ್ಜೆಕ್ಟ್ ಓರಿಯೆಂಟೇಷನ್ ನ ಸಪೋರ್ಟ್ ಮಾಡುತ್ತೆ ಅಂದ್ರೆ ಆ ಲ್ಯಾಂಗ್ವೇಜ್ ಇಂದ ನಾವು ಡಿಸೈನ್ ಪ್ಯಾಟರ್ನ್ ನ ರೀಪ್ಲೇಸ್ ಮಾಡ್ಬೋದು. ಸೊ ಆ ಕಾರಣಕ್ಕೆ ನಾವು ಈ ಡಿಸೈನ್ ಪ್ಯಾಟರ್ನ್ ಲ್ಯಾಂಗ್ವೇಜ್ ಅಂತ ಏನ್ ಹೇಳ್ತೀವಿ ಅದನ್ನ ನ್ಯೂಟ್ರಲ್ ಅಂತ ಹೇಳ್ತೀವಿ. ಸೊ design patterns are the model code which will solve some of the classic problems, and it acts as the solution for your software design problems where you will find those problems in the real world.
ಆ ಡಿಸೈನ್ ಪ್ಯಾಟರ್ನ್ ಇಟ್ ಇಸ್ ನಾಟ್ ಅ ಕೋಡ್. ಅದು ಯಾವಂದ್ರೆ ರೆಡಿ ಕೋಡ್ ಆಗಿ ಆಕ್ಟ್ ಮಾಡಲ್ಲ. ನಾವು ಅದನ್ನ ಡೈರೆಕ್ಟ್ ಆಗಿ ನಮ್ಮ ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಅಲ್ಲಿ ಯೂಸ್ ಮಾಡಿ ಅಥವಾ ಅದನ್ನ ಇಂಪ್ಲಿಮೆಂಟ್ ಮಾಡಿ ನಾವು ಸಾಲ್ವ್ ಮಾಡ್ತೀವಿ ಅಂತ ಹೇಳಕ್ಕೆ. ಬಟ್ ಅದೇನಾಗಿ ಆಕ್ಟ್ ಮಾಡತ್ತೆ ಅಂತ ಅಂದ್ರೆ ಇಟ್ ಆಕ್ಟ್ಸ್ ಆಸ್ ಅ ಮಾಡೆಲ್. ಒಂದು ಮಾಡೆಲ್ ಆಗಿ ಆಕ್ಟ್ ಮಾಡುತ್ತೆ so that you can solve a problem. We will tell that design patterns are language neutral. Language neutral ಅಂತ ಏನಕ್ಕೆ ಹೇಳ್ತೀನಿ ಅಂತ ಅಂದ್ರೆ ನನಗೆ ಯಾವುದೇ ಲ್ಯಾಂಗ್ವೇಜ್ ಅಲ್ಲಿ ಬೇಕಾದರೂ ಇದನ್ನ ಅಪ್ಲೈ ಮಾಡ್ಬೋದು. ಈ ಡಿಸೈನ್ ಪ್ಯಾಟರ್ನ್ ಏನಿತ್ತೋ ಅದನ್ನ ನಾನು ಯಾವುದೇ ಲ್ಯಾಂಗ್ವೇಜ್ ಅಲ್ಲಿ ಬೇಕಾದರೂ ಅಪ್ಲೈ ಮಾಡ್ಬೋದು. ಬಟ್ ಒಂದು ಕಂಡೀಷನ್ ಏನಂತ ಅಂದ್ರೆ ಆ ಲ್ಯಾಂಗ್ವೇಜ್ ನನಗೆ ಆಬ್ಜೆಕ್ಟ್ ಓರಿಯೆಂಟೇಷನ್ ಮೆಥಡ್ಸ್ ಅಥವಾ ಮಾಡೆಲ್ಸ್ ನ ಸಪೋರ್ಟ್ ಮಾಡಬೇಕು. ಸೊ we will call this design pattern as a language neutral. Next we have why and when should we use. Why should we use ಅಂತ ಅಂದ್ರೆ by making use of this design patterns. Design patterns already available ಇರೋದ್ರಿಂದ ಅದನ್ನ ಯೂಸ್ ಮಾಡಿದ್ರೆ ಅದು ಡೆವಲಪರ್ಸ್ಗೆ ಹೆಲ್ಪ್ ಮಾಡುತ್ತೆ. ಬಿಕಾಸ್ ಡೆವಲಪರ್ಸ್ ಅದನ್ನ ಈಸಿಯಾಗಿ ಇಂಪ್ಲಿಮೆಂಟ್ ಮಾಡ್ಬೋದು ಅಂದ್ರೆ ವೈಲ್ ರೈಟಿಂಗ್ ದ ಪ್ರೋಗ್ರಾಮಿಂಗ್. ಯಾವ ಬೇಸಿಸ್ ಮೇಲೆ ಡೆವಲಪರ್ಸ್ಗೆ ಹೆಲ್ಪ್ ಆಗುತ್ತೆ ಅಂದ್ರೆ ಬಿಕಾಸ್ ನಾವು ಆಲ್ರೆಡಿ ಡಿಸೈನ್ ಪ್ಯಾಟರ್ನ್ಸ್ ಎಕ್ಸಿಸ್ಟಿಂಗ್ ಅಂತ ಹೇಳಿದೆ. ಎಕ್ಸಿಸ್ಟಿಂಗ್ ಅಂತ ಅಂದ್ರೆ ದಟ್ ಇಸ್ ಆಲ್ರೆಡಿ ಇಂಪ್ಲಿಮೆಂಟೆಡ್ ಮಾಡಿರ್ತೀವಿ. ಬೇರೆ ಪ್ರಾಬ್ಲಮ್ಸ್ಗೆ ಅದು ಸೊಲ್ಯೂಷನ್ ತರ ಆಕ್ಟ್ ಮಾಡ್ತಿರ್ಬೋದು ಆ ಪರ್ಟಿಕ್ಯುಲರ್ ಕೋಡ್ ಅಥವಾ ಡಿಸೈನ್ ಪ್ಯಾಟರ್ನ್. ಅದನ್ನ ನಾವು ಆಲ್ರೆಡಿ ಒಂದ್ಸತಿ ಟೆಸ್ಟ್ ಮಾಡಿರ್ತೀವಿ ಅಂಡ್ ದಟ್ ಇಸ್ ಆಲ್ಸೋ ಅ ಲೈಕ್ ಟೆಸ್ಟೆಡ್ ಸೊಲ್ಯೂಷನ್ ಟು ದಿ ನೋನ್ ಪ್ರಾಬ್ಲಮ್ಸ್. ಅಂದ್ರೆ ಅದು ಆಲ್ರೆಡಿ ನಾವು ಟೆಸ್ಟ್ ಮಾಡಿರೋದ್ರಿಂದ ಬೇರೆ ಪ್ರಾಬ್ಲಮ್ಸ್ ಅಲ್ಲಿ ಅದನ್ನ ನಾವು ಎನ್ಶ್ಯೂರ್ ಮಾಡ್ತೀವಿ ದಟ್ ಪ್ಯಾಟರ್ನ್ ಇಸ್ ಅ ಗುಡ್ ಪ್ಯಾಟರ್ನ್ ಆರ್ ದಟ್ ಕ್ಯಾನ್ ಬಿ ಯೂಸ್ ಫಾರ್ ದಿಸ್ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಆ ತರ ಹೇಳಿದಾಗ ಡೆವಲಪರ್ಗೆ ಕೋಡ್ ಬರೆಯೋ ಟೈಮ್ ಕಮ್ಮಿ ಆಗುತ್ತೆ ಅಂಡ್ ದೇ ಕ್ಯಾನ್ ಡೈರೆಕ್ಟ್ಲಿ ಇಂಪ್ಲಿಮೆಂಟ್ ದಟ್ ಪರ್ಟಿಕ್ಯುಲರ್ ಕೋಡ್. ಸೊ ಅದರಿಂದ ನಾವು ಡಿಸೈನ್ ಪ್ಯಾಟರ್ನ್ ನ ಯೂಸ್ ಮಾಡಬೇಕು. ಸೊ ದಟ್ ಇಸ್ ದಿ ಆನ್ಸರ್ ಫಾರ್ ಯೋರ್ ವೈ ಶುಡ್ ವಿ ಯೂಸ್ ಡಿಸೈನ್ ಪ್ಯಾಟರ್ನ್ಸ್. ಅಂಡ್ ಕಮ್ಯುನಿಕೇಶನ್ ಟೈಮಲ್ಲೂ ಇದು ಹೆಲ್ಪ್ ಮಾಡುತ್ತೆ. ಲೈಕ್ ಯು ಕ್ಯಾನ್ ಯೂಸ್ ಅ ಫ್ಯಾಕ್ಟ್ರಿ ಇನ್ ದಿಸ್ ಕೇಸ್ ಅಂತ ಹೇಳಿದಾಗ ಡೆವಲಪರಿಗೆ ಅರ್ಥ ಆಗುತ್ತೆ ವಾಟ್ ಶುಡ್ ಬಿ ಡನ್, ವಾಟ್ ಶುಡ್ ಬಿ ಆಡೆಡ್. ಇದೆಲ್ಲ ಆಗೋದು ನಾವು ಯಾವಾಗ ಡಿಸೈನ್ ಪ್ಯಾಟರ್ನ್ ನ ಯೂಸ್ ಮಾಡ್ತೀವಿ ಅನ್ನೋ ಒಂದು ಕ್ವಶನ್ ಬಂದಾಗ. ಸೊ ಡಿಸೈನ್ ಪ್ಯಾಟರ್ನ್ ಎಕ್ಸಿಸ್ಟ್ಸ್ ಟು ಹೆಲ್ಪ್ ದಿ ಡೆವಲಪರ್ಸ್ಗೆ ಹೆಲ್ಪ್ ಮಾಡುತ್ತೆ ವೇರ್ ಇಟ್ ವಿಲ್ ಎನೇಬಲ್ ಅಸ್ ಟು ಇಂಪ್ಲಿಮೆಂಟ್ ದಿ ಟ್ರೈಡ್ ಅಂಡ್ ಟೆಸ್ಟೆಡ್ ಸೊಲ್ಯೂಷನ್. ಆಲ್ರೆಡಿ ಇದನ್ನ ನಾವು ಟ್ರೈ ಮಾಡಿರ್ತೀವಿ ಎಲ್ಲಿ ಬೇರೆ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಅಲ್ಲಿ ಎಕ್ಸಿಸ್ಟಿಂಗ್ ಇರೋಂಥ ಡಿಸೈನ್ ಪ್ಯಾಟರ್ನ್ ನ ಯೂಸ್ ಮಾಡ್ಕೊಂಡು ನಾವು ಸೊಲ್ಯೂಷನ್ ನ ಗೇನ್ ಮಾಡಿರ್ತೀವಿ. ಸೊ ಆ ಸೊಲ್ಯೂಷನ್ ನ ಗೇನ್ ಮಾಡೋ ಟೈಮಲ್ಲಿ ನಾವು ಏನ್ ಯೂಸ್ ಮಾಡಿರ್ತೀವಿ ಡಿಸೈನ್ ಪ್ಯಾಟರ್ನ್ ಅದನ್ನ ನಾವು ಟೆಸ್ಟ್ ಕೂಡ ಮಾಡಿರ್ತೀವಿ. ಸೊ ಈ ತರ ಯೂಸ್ ಮಾಡೋದ್ರಿಂದ ಎಕ್ಸಿಸ್ಟಿಂಗ್ ಡಿಸೈನ್ ಪ್ಯಾಟರ್ನ್ ನ ಯೂಸ್ ಮಾಡೋದ್ರಿಂದ ಇಟ್ ವಿಲ್ ಸೇವ್ ದ ಟೈಮ್ ಅಂಡ್ ಆಲ್ಸೋ ದ ಎಫರ್ಟ್. ಅಂದ್ರೆ ಇಂಪ್ಲಿಮೆಂಟ್ ಮಾಡುವಂತ ಟೈಮಲ್ಲಿ ನಮಗೆ ಎಫರ್ಟು ಕೂಡ ಕಮ್ಮಿ ಇರುತ್ತೆ. ಅಂಡ್ ಇಟ್ ವಿಲ್ ಆಲ್ಸೋ ಹೆಲ್ಪ್ಸ್ ಇನ್ ದ ಕಮ್ಯುನಿಕೇಶನ್. ಅಂದ್ರೆ ಕಮ್ಯುನಿಕೇಶನ್ ನ ಈಸಿ ಮಾಡುತ್ತೆ ಅಬೌಟ್ ಸ್ಪೆಸಿಫಿಕ್ ಪ್ರಾಬ್ಲಮ್ಸ್. ನಾವೇನಾದ್ರೂ ಸ್ಪೆಸಿಫಿಕ್ ಪ್ರಾಬ್ಲಮ್ ಬಗ್ಗೆ ಮಾತಾಡ್ತಿದೀವಿ ಅಂತ ಅಂದ್ರೆ ಇಟ್ ವಿಲ್ ಮೇಕ್ಸ್ ದಿ ಕಮ್ಯುನಿಕೇಶನ್ ಇನ್ ಅನ್ ಈಸಿ ಮ್ಯಾನರ್. ಈಸಿಯಾಗಿ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಯು ಮೇ ಸೇ ದಟ್ ಯು ಕ್ಯಾನ್ ಯೂಸ್ ಅ ಫ್ಯಾಕ್ಟ್ರಿ ಇನ್ ದಿಸ್ ಕೇಸ್. ಸೊ ನಾನು ಯಾವಾಗ ಯು ಕ್ಯಾನ್ ಯೂಸ್ ದಿಸ್ ಫ್ಯಾಕ್ಟ್ರಿ ಇನ್ ದಿಸ್ ಕೇಸ್ ಅಂತ ಹೇಳ್ತೀನಿ ಅವಾಗ ಬೇರೆ ಡೆವಲಪರ್ಸ್ ಯಾರು ಈ ಅಪ್ಲಿಕೇಶನ್ ಡೆವಲಪ್ ಮಾಡೋದ್ರಲ್ಲಿ ಇನ್ವಾಲ್ವ್ ಆಗಿರ್ತಾರೋ ಅವರಿಗೆ ಅರ್ಥ ಆಗುತ್ತೆ ಲೈಕ್ ವಾಟ್ ಶುಡ್ ಬಿ ಡನ್. ಅಂದ್ರೆ ಅವ್ರು ಏನ್ ಮಾಡ್ಬೇಕು ಅನ್ನೋದು ಅವ್ರಿಗೆ ಅರ್ಥ ಆಗಿರುತ್ತೆ. ಸೊ ಲೈಕ್ ದಿಸ್ ಇಟ್ ವಿಲ್ ಹೆಲ್ಪ್ಸ್ ಇನ್ ದಿ ಕಮ್ಯುನಿಕೇಶನ್ ಆಲ್ಸೋ. ಇನ್ ದ ಸೇಮ್ ವೇ ನಮಗೆ ಡಿಸೈನ್ ಪ್ಯಾಟರ್ನ್ ನ ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮಿಗೆ ಯಾವಾಗಲೂ ಯೂಸ್ ಮಾಡಲೇಬೇಕು ಅನ್ನೋ ತರ ಏನೂ ಇಲ್ಲ. we may not use this design pattern also. ಬಟ್ ಇದು ನಮಗೆ ಒಂದೇನು ನೆನಪಿರ್ಬೇಕಂತ ಅಂದ್ರೆ ಯಾವಾಗ ಯೂಸ್ ಮಾಡಬೇಕು. ಸೊ ಹೌ ಟು ಯೂಸ್ ಇಟ್ ಅಂಡ್ ವೆನ್ ಟು ಯೂಸ್ ಇಟ್. ಲೈಕ್ ಇಫ್ ಇಟ್ ಇಸ್ ನೆಸೆಸರಿ ವಿ ವಿಲ್ ಬಿ ಯೂಸಿಂಗ್. ಲೈಕ್ ಇನ್ನೊಂದು ಏನಂತ ಅಂದ್ರೆ ಆ ಡಿಸೈನ್ ಪ್ಯಾಟರ್ನ್ಸ್ ನಾವು ಸ್ಪೆಸಿಫಿಕ್ ಸಿಚುಯೇಷನ್ಸ್ ಅಲ್ಲಿ ಮಾತ್ರ ಯೂಸ್ ಮಾಡ್ತೀವಿ. ಏನಪ್ಪ ರೀಸನ್ ಏನಕ್ಕೆ ನಾವು ಆ ಸ್ಪೆಸಿಫಿಕ್ ಸಿಚುಯೇಷನ್ಸ್ ಅಲ್ಲೇ ನಾವು ಅದನ್ನ ಯೂಸ್ ಮಾಡ್ತೀವಿ ಅಂತ ಅಂದ್ರೆ ಬಿಕಾಸ್ ಆ ಪ್ರಾಬ್ಲಮ್ ನಮಗೇನ್ ಬಂದಿರುತ್ತೋ ಅದಕ್ಕೆ ನೋನ್ ಪ್ರಾಬ್ಲಮ್ ಏನಾದರೂ ಆಗಿದ್ರೆ ಲೈಕ್ ರಿಯಲ್ ವರ್ಲ್ಡ್ ಅಲ್ಲಿ ಅಥವಾ ಸಾಫ್ಟ್ವೇರ್ ಅಪ್ಲಿಕೇಶನ್ಸ್ ಅಲ್ಲಿ ನಮಗೆ ಅದು ಗೊತ್ತಿರೋಂಥ ಪ್ರಾಬ್ಲಮ್ ಬಂದಾಗ ಆ ಪ್ರಾಬ್ಲಮ್ಗೆ ಈ ಸೊಲ್ಯೂಷನ್ ಮ್ಯಾಚ್ ಆಗ್ತಾ ಇದೆ, ಇಟ್ ಕ್ಯಾನ್ ಗಿವ್ ದಿ ಸೊಲ್ಯೂಷನ್ ಫಾರ್ ದಿಸ್ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಅಂತ ನಮಗೆ ಅನಿಸಿದ್ರೆ ಮಾತ್ರ ವಿ ವಿಲ್ ಗೋ ಫಾರ್ ದಟ್ ಪರ್ಟಿಕ್ಯುಲರ್ ಡಿಸೈನ್ ಪ್ಯಾಟರ್ನ್. ಅದರ್ವೈಸ್ ವಿ ಶುಡ್ ನಾಟ್ ಯೂಸ್ ದಟ್. ಇನ್ ದ ಸೇಮ್ ವೇ ಆ ಥರ ಪ್ಯಾಟರ್ನ್ ಸಿಕ್ಕಿದಾಗ ನಮಗೆ ನಾವು ಸ್ಕ್ರಾಚ್ ಇಂದ ವರ್ಕ್ ಮಾಡುವಂತ ನೆಸೆಸಿಟಿ ಇರಲ್ಲ ಬಿಕಾಸ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಇರುತ್ತೆ, ಅದು ಆಲ್ರೆಡಿ ಕಂಪ್ಲೀಟ್ ಆಗಿ ವರ್ಕ್ ಆಗ್ತಾ ಇರುತ್ತೆ. ಸೊ ವಿ ಶುಡ್ ನೋ ವೆದರ್ ಟು ಯೂಸ್ ಇಟ್ ಆರ್ ನಾಟ್ ಅನ್ನೋದು ನಮಗೆ ಗೊತ್ತಿದ್ರೆ ಬೇಸ್ಡ್ ಆನ್ ದಿ ಪ್ರಾಬ್ಲಮ್ ಡೊಮೇನ್
we can go for this design pattern. So we should be knowing like ಯಾವ problem ಆ ಪ್ರಾಬ್ಲಮಿಗೆ ಈ ಸೊಲ್ಯೂಷನ್ ಅಥವಾ ಪ್ಯಾಟರ್ನ್ ಡಿಸೈನ್ ಮ್ಯಾಚ್ ಆಗ್ತಿದೆಯಾ ಅಥವಾ ಡಿಸೈನ್ ಪ್ಯಾಟರ್ನ್ ಇಂದ can I get the solution. If I know these things, then I should choose that particular design pattern. Otherwise I should not choose that particular design pattern. Sometimes you need not a design pattern, but you should keep it in mind. ಯಾವಾಗ ಯೂಸ್ ಮಾಡಬೇಕು, when it is necessary ಅನ್ನೋದು ನಮಗೆ ಗೊತ್ತಿರಬೇಕು. and each design pattern, it is of a specific situation. ನಾವು ಅದನ್ನ specific situation ಅಲ್ಲಿ ಮಾತ್ರ ಯೂಸ್ ಮಾಡ್ತೀವಿ. That's one of the reason why it's important to know about them. ಅಂದ್ರೆ ನಮಗೆ ಇರೋಂಥ ಎಕ್ಸಿಸ್ಟಿಂಗ್ ಡಿಸೈನ್ ಪ್ಯಾಟರ್ನ್ಸ್ ನ ಎಲ್ಲ ನಾವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿರ್ಬೇಕು. ಯಾಕೆ ಅಂತ ಅಂದ್ರೆ ನಮ್ಗೆ ಏನಾದ್ರೂ ಪ್ರಾಬ್ಲಮ್ ಇದೆ ಅಂತ ಅಂದ್ರೆ ದಟ್ ಟು ನೋನ್ ಪ್ರಾಬ್ಲಮ್, ಅಂದ್ರೆ ಸಾಫ್ಟ್ವೇರ್ ಅಪ್ಲಿಕೇಶನ್ಸ್ ಅಥವಾ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಟೈಮ್ ಅಲ್ಲಿ ಯಾವ್ದಾದ್ರು ನಾನ್ ಪ್ರಾಬ್ಲಮ್ ಬಂತು ಅಂದ್ರೆ ವಿ ಕ್ಯಾನ್ ಚೂಸ್ ದಿ ಡಿಸೈನ್ ಪ್ಯಾಟರ್ನ್ ವಿಚ್ ಇಸ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಒನ್. ಅದೇನಾದ್ರೂ ಎಕ್ಸಿಸ್ಟಿಂಗ್ ಒನ್ ಆಗಿದ್ರೆ ವಿ ಕ್ಯಾನ್ ಚೂಸ್ ದಟ್ ಅಂಡ್ ವಿ ಕ್ಯಾನ್ ಗೆಟ್ ದಿ ಗುಡ್ ಸೊಲ್ಯೂಷನ್ ಇನ್ ಆರ್ಡರ್ ಟು ಸಾಲ್ವ್ ದಿ known problem. In the same way, you may not need to work from the scratch, but you should choose something already existing ಅಲ್ಲಿ ಇರೋದನ್ನ ನಾನು ಚೂಸ್ ಮಾಡಬೇಕು. ಹೆಂಗ್ ಚೂಸ್ ಮಾಡ್ತೀನಿ, and I should be knowing that it works well. ಅದು ಕರೆಕ್ಟ್ ಆಗಿ ವರ್ಕ್ ಆಗುತ್ತೆ ಅಂತ ಗೊತ್ತಿದ್ರೆ ಮಾತ್ರ I will choose that particular design pattern. Otherwise I will not choose that design pattern. ಸೊ ಬೆಸ್ಟ್ ವೇ ಏನಪ್ಪಾ ಅಂತ ಅಂದ್ರೆ ವೆನ್ ಶುಡ್ ಯು ಯೂಸ್ ಇಟ್, ಯಾವಾಗ ಯೂಸ್ ಮಾಡಬೇಕು, ವೆದರ್ ಇಟ್ ಈಸ್ ಅ ಗುಡ್ ಥಿಂಗ್. ಅಂದ್ರೆ ಆ ಪ್ಯಾಟರ್ನ್ ನ ಯೂಸ್ ಮಾಡ್ತಿರೋದ್ರಿಂದ ವೆದರ್ ಇಟ್ ಈಸ್ ಅ ಗುಡ್ ಥಿಂಗ್ ಆರ್ ನಾಟ್. ಇದು ಯಾವಾಗ ಅರ್ಥ ಆಗತ್ತೆ ಅಂತ ಅಂದ್ರೆ ಇಫ್ ಐ ನೋ ದಿ ಕಂಪ್ಲೀಟ್ ನಾಲೆಡ್ಜ್ ಅಬೌಟ್ ದಿ ಪ್ರಾಬ್ಲಮ್ ಡೊಮೇನ್. Otherwise I should understand the problem completely, then I can choose the design pattern in order to solve my problem. In the same way, we have three groups. The pattern is being characterized into three groups. The first one is the creational patterns, the second one is the structural patterns, and the third one is the behavioral patterns. Coming to your creational patterns ಯಾವಾಗ ಅಂತ ಅಂದ್ರೆ ನಾನು ಏನಾದ್ರೂ ಆಬ್ಜೆಕ್ಟ್ಸ್ ನ ಕ್ರಿಯೇಟ್ ಮಾಡ್ತಿದ್ದೀನಿ ಅಂತ ಅಂದಾಗ ಆ ಪ್ರಾಸೆಸ್ ಹೆಂಗಿರುತ್ತೆ, ಅದಕ್ಕೂ ನನ್ನ ಹತ್ರ ಡಿಸೈನ್ ಪ್ಯಾಟರ್ನ್ಸ್ ಇರುತ್ತೆ. ವೈಲ್ ಡಿಸೈನಿಂಗ್ ಆರ್ ವೈಲ್ ಕ್ರಿಯೇಟಿಂಗ್ ಅನ್ ಆಬ್ಜೆಕ್ಟ್ ಐ ಕ್ಯಾನ್ ಚೂಸ್ ಆ ರಿಲೇಟೆಡ್ ಆಬ್ಜೆಕ್ಟಿಗೆ ಇರೋಂಥ ಡಿಸೈನ್ ಪ್ಯಾಟರ್ನ್ಸ್ ನ ಐ ಕ್ಯಾನ್ ಚೂಸ್. ಇನ್ ದ ಸೇಮ್ ವೇ ಸ್ಟ್ರಕ್ಚರಲ್ ಅಂತ ಅಂದ್ರೆ ಇನ್ ಆರ್ಡರ್ ಟು ಗಿವ್ ದಿ ಕಾಂಪೋಸಿಷನ್ ಆಫ್ ಕ್ಲಾಸ್ ಅಂಡ್ ಆಬ್ಜೆಕ್ಟ್ಸ್ ಅಥವಾ ರಿಲೇಷನ್ ಹೇಳುವಾಗ ಆ ಟೈಮಲ್ಲಿ ಐ ಕ್ಯಾನ್ ಗೋ ಫಾರ್ ದಿ ಸ್ಟ್ರಕ್ಚರಲ್. ಕಮಿಂಗ್ ಟು ಯುವರ್ ಬಿಹೇವಿಯರಲ್ ಒನ್ ಅಂತ ಅಂದ್ರೆ ಲೈಕ್ ಕ್ಲಾಸಸ್ ಅಥವಾ ಆಬ್ಜೆಕ್ಟ್ಸ್ ಯಾವ ತರ ಇಂಟ್ರಾಕ್ಟ್ ಆಗ್ತಾ ಇದೆ, how the responsibility has been distributed for each classes or the objects. ಈ ಟೈಪ್ಗೆ ನಾವು ಬಿಹೇವಿಯರಲ್ ಪ್ಯಾಟರ್ನ್ಸ್ ಅಂತ ಹೇಳ್ತೀವಿ. ಸೊ ವಿ ಹ್ಯಾವ್ ತ್ರೀ ಟೈಪ್ಸ್, ದಟ್ ಇಸ್ ಕ್ರಿಯೇಷನಲ್, ಸ್ಟ್ರಕ್ಚರಲ್ ಅಂಡ್ ಬಿಹೇವಿಯರಲ್. ಕಮಿಂಗ್ ಟು ಯುವರ್ ಕ್ರಿಯೇಷನಲ್, ಇಟ್ ಹಸ್ ಬಿನ್ ಕನ್ಸರ್ನ್ ವಿತ್ ದ ಪ್ರಾಸೆಸ್ ಆಫ್ ಕ್ರಿಯೇಟಿಂಗ್ ದಿ ಆಬ್ಜೆಕ್ಟ್ಸ್ ನ ನಾವು ಕ್ರಿಯೇಟ್ ಮಾಡುವಂತ ಪ್ರಾಸೆಸ್ ಅಲ್ಲಿ ಇದ್ದೀವಿ ಅಂತ ಅಂದ್ರೆ then that pattern is called as your creational pattern. Coming to the second type, that is your structural pattern, it deals with the composition of classes and objects. The last one is the behavior, ಅಂದ್ರೆ ಯಾವ ತರ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ. ಕ್ಲಾಸ್ ಅಂತ ಆಬ್ಜೆಕ್ಟ್ ಅಂತ ಅಂದ್ಮೇಲೆ ಒಂದ್ ಕ್ಲಾಸಿಗೆ ಡಿಫ್ರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ಹೌ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಕ್ಲಾಸಸ್ ಇನ್ ದ ಆಬ್ಜೆಕ್ಟ್ ಈಸ್ ಅಂಡ್ ಹೌ ದ ಕ್ಲಾಸಸ್ ಇನ್ ದ ಆಬ್ಜೆಕ್ಟ್ ಆರ್ ಇಂಟ್ರಾಕ್ಟಿಂಗ್, ಹೌ ದ ರೆಸ್ಪಾನ್ಸಿಬಿಲಿಟಿ has been divided among the objects or the classes, that comes under your behavioral. The characteristics, interaction and the distribution of the responsibility, these things will come under your behavioral type. In the same way, we have four elements of the design pattern. The first one is the pattern name, the second one is the problem, the third one is the solution, and the last one is your consequences. So in order to design a pattern, we have four essential elements. So the design pattern will contain all these things, that is your pattern name, problem, solution and the consequences. Let us see what are these things. What is the pattern name? Coming to this pattern name, it is just a handle used to describe. ಅಂದ್ರೆ ಆ ಪ್ಯಾಟರ್ನ್ ಯಾವ ತರ ಇದೆ, ಆ ಪ್ರಾಬ್ಲಮ್ಗೆ ಯಾವ ತರ, ಲೈಕ್ ಈಗ ನನಗೆ ಬಂದಿರೋ ಪ್ರಾಬ್ಲಮ್ಗೆ ಯಾವ ತರ ಸೊಲ್ಯೂಷನ್ ನ ಪ್ರೊವೈಡ್ ಮಾಡಬಹುದು. ಬೇಸ್ಡ್ ಆನ್ ದ ಸೊಲ್ಯೂಷನ್ ಐ ಮೇ ಗಿವ್ ದಿ ನೇಮ್. ಸೊ ಹ್ಯಾಂಡಲ್ ಟು ಡಿಸ್ಕ್ರೈಬ್, ದ ನೇಮ್ ವಿಲ್ ಡಿಸ್ಕ್ರೈಬ್ ದಿ
ಪ್ರಾಬ್ಲಮ್ ಡಿಸೈನ್ ಯಾವ ಥರ ಇದೆ ಆ್ಯಂಡ್ ಹೌ ದ ಸೊಲ್ಯೂಷನ್ ಇಸ್. ಆ ನೇಮಲ್ಲೇ ಯಾವ ಥರ ಸೊಲ್ಯೂಷನ್ ಇದೆ ಮತ್ತು ಅದ್ರ ಕಾನ್ಸಿಕ್ವೆನ್ಸಸ್ ಏನು, ಅಂದರೆ ಆ ಡಿಸೈನ್ ಪ್ಯಾಟ್ರನ್ನ ನಾನು ಯೂಸ್ ಮಾಡಿದ್ರೆ ಈ ಥರ ಕಾನ್ಸಿಕ್ವೆನ್ಸಸ್ ನೆಕ್ಸ್ಟ್ ಈ ಥರ ಆಗ್ಬೋದು ಅಂತ ಹೇಳುತ್ತೆ. In the same way, it increases the design vocabulary, and it will provide the n number of designing techniques. Make it possible to design at a higher level of abstraction. Now, we pattern name na design ಮಾಡ್ತಿದ್ದೀವಿ ಅಂತ ಅಂದ್ರೆ it will helps us to design the complete structure or the design pattern at a high level of abstraction, and it will help us in the communication purpose also. ಹೆಂಗ್ ಹೆಲ್ಪ್ ಮಾಡುತ್ತೆ, ಆ ನೇಮ್ ಇಂದಾನೆ ನಮಗೆ ಡಿಸೈನ್ ಪ್ಯಾಟರ್ನ್ ಏನು ಅನ್ನೋದು ಅರ್ಥ ಆಗಿರುತ್ತೆ. ಸೊ ದೀಸ್ ಆರ್ ದ ಥಿಂಗ್ಸ್ ದಟ್ ಆರ್ ಬಿನ್ ಅಸೋಸಿಯೇಟೆಡ್ ವಿತ್ ಯೋರ್ ಪ್ಯಾಟರ್ನ್ ನೇಮ್. ಬಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ಅ ಗುಡ್ ನೇಮ್. ಆ ಗುಡ್ ನೇಮ್ ನಾವು ಅಂದ್ರೆ ಕರೆಕ್ಟ್ ನೇಮ್ ನ ಪ್ರೊವೈಡ್ ಮಾಡಬೇಕು ಆ ಪ್ಯಾಟರ್ನ್ಗೆ. ಬಟ್ ಇಟ್ ಈಸ್ ಅನ್ ಡಿಫಿಕಲ್ಟ್ ಥಿಂಗ್ ಇನ್ ಆರ್ಡರ್ ಟು ಚೂಸ್ ಆರ್ ಫೈಂಡ್ ಔಟ್ ಅ name for a pattern. The next one we have the problem. What is this problem? What is going to be described? Problem ಏನಂತ ಅಂದ್ರೆ with respect to your design pattern ಯಾವಾಗ ಯೂಸ್ ಮಾಡಬೇಕು ಆರ್ ಯಾವಾಗ ಅಪ್ಲೈ ಮಾಡಬೇಕು, and it has to explain what are the problem and what are its solution, and it has to describe the specific design problems ಯಾವ ತರ ಇದೆ, like how the object and the class structures ಯಾವ ತರ ಇದೆ, how the relationship is, and it has to make a list. ಕಂಡೀಷನ್ಸ್ ಇರೋಂಥ ಲಿಸ್ಟನ್ನ ಅದು ಫಾರ್ಮ್ ಮಾಡಬೇಕು. ಏನಕ್ಕೆ ಫಾರ್ಮ್ ಮಾಡಬೇಕಂದ್ರೆ ಯಾವಾಗ ಆ ಕಂಡೀಷನ್ಸ್ನ ಮೀಟ್ ಮಾಡಬೇಕು ಅಥವಾ ಈ ಪ್ಯಾಟ್ರನ್ನ ಅಪ್ಲೈ ಮಾಡೋದಕ್ಕಿಂತ ಏನಾದರೂ ಲೈಕ್ ಪ್ರೀವಿಯಸ್ ಕಂಡೀಷನ್ಸ್ ಏನಾದರೂ ಇದೆಯಾ ಈ ಪ್ಯಾಟ್ರನ್ನ ಯೂಸ್ ಮಾಡೋದಕ್ಕಿಂತ ಮುಂಚೆ. ಸೊ ದೀಸ್ ಆರ್ ದ ಪ್ರಾಬ್ಲಮ್ಸ್ ದಟ್ ಕಮ್ಸ್ ಅಂಡರ್ ಯೋರ್ problem part. It will describe when to apply this pattern and explains about the problem and its context, and it may describe the specific design problem or class or the object structure. Problem structure ಆಗ್ಬೋದು, class structure ಆಗ್ಬೋದು ಅಥವಾ object structure ಆಗ್ಬೋದು, and it will maintain a list. ಒಂದು ಲಿಸ್ಟ್ನ ಮೇಂಟೈನ್ ಮಾಡಿರುತ್ತೆ, ಅದರಲ್ಲಿ ಒಂದಷ್ಟು ಕಂಡೀಷನ್ಸ್ ಇರುತ್ತೆ. ಆ ಕಂಡೀಷನ್ಸ್ನ ನಾನು ಯಾವಾಗ ಮೀಟ್ ಮಾಡಬೇಕು, ಲೈಕ್ ವಾಟ್ ಆರ್ ದ ಕಂಡೀಷನ್ ದಟ್ ಶುಡ್ ಬಿ ಫಾಲೋಡ್. ನಾನು ಏನಾದರೂ ಈ ಡಿಸೈನ್ ಪ್ಯಾಟರ್ನ್ನ ಚೂಸ್ ಮಾಡಿದ್ರೆ ಏನು ಕಂಡೀಷನ್ಸ್ನ ನಾನು ಫಾಲೋ ಮಾಡಬೇಕು, ಅಥವಾ ಆ ಡಿಸೈನ್ ಪ್ಯಾಟರ್ನ್ನ ಯೂಸ್ ಮಾಡಬೇಕು ಅಂತ ಅಂದರೆ ಅದಕ್ಕಿಂತ ಮುಂಚೆನೇ ಏನು ಕಂಡೀಷನ್ಸ್ನ ನಾನು ಫಾಲೋ ಮಾಡಬೇಕು. ದೀಸ್ ಥಿಂಗ್ಸ್ ವಿಲ್ ಕಮ್ ಅಂಡರ್ ದಿ ಪ್ರಾಬ್ಲಮ್. ನೆಕ್ಸ್ಟ್ ಐ ಹ್ಯಾವ್ ದಿ ಸೊಲ್ಯೂಷನ್. ವಾಟ್ ಇಸ್ ದ ಸೊಲ್ಯೂಷನ್? ಸೊಲ್ಯೂಷನ್ ಅಂದ ತಕ್ಷಣನೇ ನನಗೆ ಇಲ್ಲಿ ಕಂಪ್ಲೀಟ್ ಸೊಲ್ಯೂಷನ್ ಬಂದಿರಬೇಕು ಆ ಡಿಸೈನ್ ಪ್ಯಾಟ್ರನ್ದು. ಇಟ್ ಶುಡ್ ಡಿಸ್ಕ್ರೈಬ್ ಆ ಡಿಸೈನ್ ಹೆಂಗಿದೆ, ಡಿಸೈನ್ ಪ್ಯಾಟ್ರನ್ದು ಕೋಡ್ ಅಥವಾ ಪ್ಯಾಟ್ರನ್ ಏನು ಹೇಳ್ತೀನಿ ಅದು ಯಾವ ಥರ ಇದೆ, ಆ್ಯಂಡ್ ಹೌ ದ ರಿಲೇಶನ್ಶಿಪ್ ಇಸ್ ಬಿನ್ ಪ್ರೊವೈಡೆಡ್. ಆಬ್ಜೆಕ್ಟ್ ಅಥವಾ ಕ್ಲಾಸಸ್ನ ಏನಾದರೂ ಸೊಲ್ಯೂಷನಲ್ಲಿ ನಾನು ಯೂಸ್ ಮಾಡ್ತಿದ್ದೀನಿ ಅಂದರೆ ಹೆಂಗೆ ರಿಲೇಶನ್ಶಿಪ್ ಕೊಟ್ಟಿದ್ದೀನಿ, ಮತ್ತು ರೆಸ್ಪಾನ್ಸಿಬಿಲಿಟಿ ಎಲ್ಲ ಕ್ಲಾಸಸ್ಗೂ ಅಥವಾ ಆಬ್ಜೆಕ್ಟ್ಸ್ ನಾನು ಏನು ಕ್ರಿಯೇಟ್ ಮಾಡಿದ್ದೀನಿ ಅದಕ್ಕೆಲ್ಲ ಈಕ್ವಲ್ ರೆಸ್ಪಾನ್ಸಿಬಿಲಿಟೀಸ್ ಕೊಟ್ಟಿದ್ದೀನಿ ಅಥವಾ ಕೊಲಾಬ್ರೇಷನ್ಸ್. ಆ್ಯಂಡ್ ಇಟ್ ಡಸಂಟ್ ಡಿಸ್ಕ್ರೈಬ್ ಲೈಕ್ ಇದನ್ನು ಯಾವ ಥರ ಇಂಪ್ಲಿಮೆಂಟ್ ಮಾಡಬೇಕು, ಸ್ಪೆಸಿಫಿಕ್ ಕಾನ್ಕ್ರೀಟ್ ಇಂಪ್ಲಿಮೆಂಟೇಷನ್ನ ಹೇಳಲ್ಲ, ಬಟ್ abstract description of design problems and how the pattern solves it. ಯಾವ ಥರ ಪರ್ಟಿಕ್ಯುಲರ್ ಪ್ರಾಬ್ಲಮ್ನ ಈ ಪ್ಯಾಟ್ರನ್ ಹೆಂಗೆ ಸಾಲ್ವ್ ಮಾಡುತ್ತೆ. ಸೊ ಎವ್ರಿಥಿಂಗ್ ಕಮ್ಸ್ ಅಂಡರ್ ಯೋರ್ ಸೊಲ್ಯೂಷನ್ ಪಾರ್ಟ್. ಇಟ್ ವಿಲ್ ಡಿಸ್ಕ್ರೈಬ್ ದ ಎಲಿಮೆಂಟ್ಸ್ ದಟ್ ಮೇಕ್ ಅಪ್ ದಿ ಡಿಸೈನ್ ಪಾರ್ಟ್ ಹೆಂಗಿರುತ್ತೆ, their relationship, responsibility and the collaboration. Along with these things, it doesn't describe the specific concrete implementation. It doesn't describe at all an abstract description of the design problems. Andre description na provide ಮಾಡುತ್ತೆ, just it is of an abstract type, and it will tell that how this pattern is going to solve the given problem. In the same way, the last component is the consequences. Let us see what is this consequences. Results and trade-offs applying the pattern. What is the result? What are the conditions that has to be applied for the particular design pattern? The critical for we have to evaluate the design alternative. ಈ ಡಿಸೈನ್ ಅಂದ್ರೆ ನೀನು ಈ ಪ್ಯಾಟರ್ನ್ ನಾನು ಏನು ಡಿಪ್ಲಾಯ್ ಮಾಡಿರ್ತೀನಿ ಅಥವಾ ಇಂಪ್ಲಿಮೆಂಟ್ ಮಾಡಿರ್ತೀನಿ ಅಥವಾ ಫೈಂಡ್ ಔಟ್ ಮಾಡಿದ್ದೀನಿ, ಅದಕ್ಕೇನಾದರೂ ಪ್ರಾಬ್ಲಮ್ ಬಂದರೆ ಅದಕ್ಕೆ ಒಂದು ಆಲ್ಟರ್ನೇಟಿವ್ನ ಫೈಂಡ್ ಔಟ್ ಮಾಡಬೇಕು. ಅದ್ರ ಜೊತೆಗೆ ಅದನ್ನ ಡೆವಲಪ್ ಮಾಡೋಕ್ಕೆ ಅಥವಾ ಇಂಪ್ಲಿಮೆಂಟ್ ಮಾಡೋಕ್ಕೆ ವಾಟ್ ಈಸ್ ದ ಕಾಸ್ಟ್ ರಿಕ್ವೈರ್ಡ್, ಕಾಸ್ಟ್ ಎಷ್ಟು ಬೇಕು. If the design pattern what I have got ಅಥವಾ ಸೊಲ್ಯೂಷನ್ ಏನು ಬಂದಿದೆ ಅದು ಕರೆಕ್ಟಾಗಿ ಇದೆ ಅಂತ ಅಂದರೆ ಅದನ್ನು ನಾನು ಏನಾದರೂ ಬೇರೆ ನೆಕ್ಸ್ಟ್ ಪ್ರಾಬ್ಲಮಿಗೆ ಅಪ್ಲೈ ಮಾಡಿದ್ರೆ ವಾಟ್ ಆರ್ ದಿ ಬೆನಿಫಿಟ್ಸ್ ಆರ್ ವಾಟ್ ಆರ್ ದಿ ಅಡ್ವಾಂಟೇಜಸ್
ಆಫ್ ಅಪ್ಲೈಯಿಂಗ್ ದಿ ಪರ್ಟಿಕ್ಯುಲರ್ ಪ್ಯಾಟ್ರನ್. ಈ ಸೊಲ್ಯೂಷನ್ ಯೂಸ್ ಮಾಡೋದ್ರಿಂದ ನಂಗೆ ಏನು ಬೆನಿಫಿಟ್ಸ್ ಅಥವಾ ಏನು ಅಡ್ವಾಂಟೇಜ್ ಇದೆ ಅಂತ ಚೆಕ್ ಮಾಡಬೇಕು. ಆ್ಯಂಡ್ ಒನ್ ಮೋರ್ ಥಿಂಗ್, ಈ ಪ್ಯಾಟ್ರನ್ಸ್ ಅಥವಾ ಸೊಲ್ಯೂಷನ್ಸ್ನ ಯೂಸ್ ಮಾಡ್ತಿದ್ದೀನಿ ಅಂತ ಅಂದರೆ ದಟ್ ಸೊಲ್ಯೂಷನ್ ಆರ್ ದ ಪ್ಯಾಟ್ರನ್ ಶುಡ್ ಬಿ ಆಫ್ ಅ ಫ್ಲೆಕ್ಸಿಬಲ್ ಒನ್. ಈಸಿಯಾಗಿ ಚೇಂಜ್ ಆಗಬೇಕು. ಆ್ಯಂಡ್ ಎಕ್ಸ್ಟೆನ್ಸಿಬಿಲಿಟಿ, ಇಫ್ ಐ ಆ್ಯಡ್ ಸಮಥಿಂಗ್ ಟು ದಟ್ ಪರ್ಟಿಕ್ಯುಲರ್ ಪ್ಯಾಟ್ರನ್, ನಾನು ಏನಾದರೂ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ ಅಂತ ಅಂದ್ರೂ ಅದು ಕರೆಕ್ಟಾಗಿ ವರ್ಕ್ ಆಗಬೇಕು. ಆ್ಯಂಡ್ ಅ ಪೋರ್ಟಬಿಲಿಟಿ, ಇಫ್ ಐ ಮೂವ್ ಫ್ರಮ್ ಒನ್ ಪರ್ಟಿಕ್ಯುಲರ್ ಸಾಫ್ಟ್ವೇರ್ ಇಂದ ಇನ್ನೊಂದು ಪರ್ಟಿಕ್ಯುಲರ್ ಸಾಫ್ಟ್ವೇರಿಗೆ ಮೂವ್ ಆಗೋದು, ಅಥವಾ if I change the operating system, then also the complete solution or the design pattern should work properly. So it should have the alternative jotege it has to understand what is the cost required in order to build this design pattern, and it has to understand what are the benefits or the advantages it will be getting after applying the particular design pattern, and it will be what are the impacts or the advantages of using this design pattern is the flexibility, extensibility and the portability. So these are the 4 elements that are being associated with your design patterns. That is your pattern name, problem, solution and the consequences. So it is of P square SC. Points of view affects, like one interpretation of what is a pattern, ಒಬ್ರದ್ದು ಒಂದೊಂದು ಥರ ಇರುತ್ತೆ. ಲೈಕ್ ಪಾಯಿಂಟ್ ಆಫ್ ವ್ಯೂ, ಇವಾಗ ನನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ವಾಟ್ ಇಸ್ ಅ ಪ್ಯಾಟ್ರನ್ ಅಂತ ಹೇಳ್ಬೋದು. ವೈ ಇಟ್ ಇಸ್ ವಾಟ್ ಇಸ್ ನಾಟ್ ಅ ಪ್ಯಾಟ್ರನ್, ದ ಥಿಂಕಿಂಗ್ capability of a person will do this. Like point of view of a user may vary. And ಇವಾಗ ನಾನು ಒಂದು ಡಿಸೈನ್ ಪ್ಯಾಟ್ರನ್ನ ಬಿಲ್ಡ್ ಮಾಡಿದ್ದೀನಿ ಅಂತ ಅಂದರೆ ದಟ್ ಡಿಸೈನ್ ಪ್ಯಾಟ್ರನ್ ಮೇ ಆಕ್ಟ್ಸ್ ಆಸ್ ದಿ ಇನಿಷಿಯಲ್ ಸ್ಟೇಜ್ ಫಾರ್ ದಿ ಅದರ್ ಒನ್, ಆರ್ ಇಟ್ ಆಕ್ಟ್ಸ್ ಆಸ್ ಅ ಪ್ರಿಮಿಟಿವ್ ಬ್ಲಾಕ್, building block for the other person. In the same way, design patterns are not about the designs such as link list ಆಗ್ಬೋದು, hash tables, ಅದು ಯಾವ ಡಿಸೈನಲ್ಲಿ ನಾವು ಫಾರ್ಮ್ ಮಾಡ್ತಿದ್ದೀವಿ ಅಂತ ಹೇಳ್ತೀವಲ್ಲ ಆ ಥರ ಅಲ್ಲ. ಇಟ್ ಇಸ್ ಜಸ್ಟ್ ದಿ ಕೋಡ್ ಆ್ಯಂಡ್ ದಟ್ ಈಸ್ ರೀಯೂಸ್ಡ್. ಯಾವಾಗ ಬೇಕಾದರೂ ನಾವು ಅದನ್ನ ರೀಯೂಸ್ ಮಾಡ್ತೀವಿ. ಆ್ಯಂಡ್ ದಿಸ್ ಇಸ್ ನಾಟ್ ಅ ಕಾಂಪ್ಲೆಕ್ಸ್ ಥಿಂಗ್ ಅಥವಾ ಡೊಮೇನ್ ಸ್ಪೆಸಿಫಿಕ್ ಆಗಿ ಇರಲ್ಲ. ಆ್ಯಂಡ್ ಇಟ್ ಈಸ್ ದಿ ಅಪ್ಲಿಕೇಶನ್ ಆರ್ ಸಬ್ಸಿಸ್ಟಮ್. ಇನ್ ದ ಸೇಮ್ ವೇ ಡಿಸೈನ್ ಪ್ಯಾಟ್ರನ್ಸ್ In the same way, design patterns are the description of communicating the objects and the classes that are. In the same way, design pattern names ಆಗ್ಬೋದು, abstracts ಆಗ್ಬೋದು, it identifies the key aspects of a common design structure, and it will helps in creating a reusable object-oriented design. ಆಬ್ಜೆಕ್ಟ್ ಓರಿಯೆಂಟೆಡ್ ಡಿಸೈನ್ನ ನಾವು ಒಂದ್ಸತಿ ಬಿಲ್ಡ್ ಮಾಡಿದ್ದೀವಿ ಅಂತ ಅಂದರೆ ದಟ್ ಕ್ಯಾನ್ ಬಿ ರೀಯೂಸ್ಡ್. ದ ಡಿಸೈನ್ ಪ್ಯಾಟ್ರನ್ ವಿಲ್ ಐಡೆಂಟಿಫೈ ದ ಪಾರ್ಟಿಸಿಪೇಟಿಂಗ್ ಕ್ಲಾಸಸ್, ಯಾವ ಕ್ಲಾಸಸ್ ಪಾರ್ಟಿಸಿಪೇಟ್ ಮಾಡ್ತಿದೆ ಅಥವಾ ಯಾವ ಆಬ್ಜೆಕ್ಟ್ಸ್ ಪಾರ್ಟಿಸಿಪೇಟ್ ಮಾಡ್ತಿದೆ, ಪಾರ್ಟಿಸಿಪೇಟ್ ಮಾಡಿದ್ರೆ ಅದ್ರ ರೋಲ್ಸ್ ಏನು, ಅದ್ರ ರೆಸ್ಪಾನ್ಸಿಬಿಲಿಟೀಸ್ ಏನು, ಅಥವಾ ಅದ್ರದ್ದು ಕೊಲಾಬ್ರೇಷನ್ ಏನು. ಸೊ ಈ ಥರ ಅದು ಒಂದು ಡಿಸೈನ್ ಪ್ಯಾಟ್ರನ್ ಅಂತ ಅಂದರೆ ಇಟ್ ಹ್ಯಾಸ್ ಟು ಐಡೆಂಟಿಫೈ ಆಲ್ ದೀಸ್ ಥಿಂಗ್ಸ್, ಲೈಕ್ ವಾಟ್ ಆರ್ ದಿ ಕ್ಲಾಸಸ್ ದಟ್ ಆರ್ participating in designing this particular pattern ಅಥವಾ solving the or finding out the solution, and what are the objects and what is the role of that particular object or the role of the class, or how the responsibility has been distributed among the classes or instance that is your object. Each design pattern will focuses on a particular object-oriented design problem or issue. ನಮಗೆ ಏನು ಇಶ್ಯೂ ಬಂದಿರುತ್ತೋ ಆ ಬೇಸಿಸ್ ಮೇಲೆ ನಾವು ಡಿಸೈನ್ ಪ್ಯಾಟ್ರನ್ನ ಬಿಲ್ಡ್ ಮಾಡ್ತೀವಿ. ಯಾವಾಗ ಅಪ್ಲೈಡ್ ಇದು ಏನು ಹೇಳುತ್ತೆ ಅಂದರೆ ಈ ಡಿಸೈನ್ ಪ್ಯಾಟ್ರನ್ ವೆನ್ ಇಟ್ ಅಪ್ಲೈಸ್, ಯಾವಾಗ ಅಪ್ಲೈ ಮಾಡಬೇಕು, ಅಪ್ಲೈ ಮಾಡಿದ್ರೆ ನಮಗೆ ಕರೆಕ್ಟ್ ಸೊಲ್ಯೂಷನ್ ಬರುತ್ತಾ, ಅಥವಾ ವಾಟ್ ಆರ್ ದ ಕಾನ್ಸಿಕ್ವೆನ್ಸಸ್ ದಟ್ ವಿಲ್ ಬಿ ಫೇಸಿಂಗ್. ಲೈಕ್ ಇದನ್ನ ಅಪ್ಲೈ ಮಾಡಿದಾಗ ಏನಾದರೂ ಪ್ರಾಬ್ಲಮ್ ಆದರೆ ಅಥವಾ ಏನಾದರೂ ಫ್ಯೂಚರಲ್ಲಿ ಪ್ರಾಬ್ಲಮ್ ಆದರೆ ಅದನ್ನ ನಾವು ಹೆಂಗೆ ಓವರ್ಕಮ್ ಮಾಡ್ತೀವಿ, ವಾಟ್ ಆರ್ ದಿ ಕಾನ್ಸಿಕ್ವೆನ್ಸಸ್ ದಟ್ ಆರ್ ಬೀನ್ ಫೇಸ್ಡ್ ಬೈ ದಿ ಡೆವಲಪರ್. ಸಿನ್ಸ್ ವಿ ಮಸ್ಟ್ ಇಂಪ್ಲಿಮೆಂಟ್ ಅವರ್ ಡಿಸೈನ್ಸ್, ದಟ್ ಈಸ್
your design pattern also will provide some of the samples in the C++. C++ will ಕೊಡುತ್ತೆ, and sometimes it will make use of your small talk code in order to illustrate an implementation. Implementation time ಅಲ್ಲಿ ನಾವು C++ ಅಥವಾ small talk code ನ ಯೂಸ್ ಮಾಡ್ತೀವಿ. Your design pattern will focus on the object oriented problem ಅಥವಾ issues ಏನಾದರೂ ಇದ್ರೆ ಅದ್ರ ಮೇಲೆ focus ಮಾಡುತ್ತೆ. In the same way it will describe when it applies, ಯಾವಾಗ ಅಪ್ಲೈ ಆಗುತ್ತೆ, whether it can be applied in the view of the design constraints, ಏನಾದರೂ ಡಿಸೈನ್ ಕನ್ಸ್ಟ್ರೆಂಟ್ಸ್ ಅಥವಾ ರೆಸ್ಟ್ರಿಕ್ಷನ್ಸ್ ಇದ್ರೆ ಅಲ್ಲಿ ಅಪ್ಲೈ ಮಾಡ್ಬೋದಾ ಅಂತ ಹೇಳುತ್ತೆ. and it must be eventually implement our design, ಈ ಡಿಸೈನ್ ಅಥವಾ ಪ್ಯಾಟರ್ನ್ ನ ನಾವು ಯಾವ್ದ್ರಿಂದ ಇಂಪ್ಲಿಮೆಂಟ್ ಮಾಡ್ಬೋದು ಅನ್ನೋದನ್ನು ಹೇಳುತ್ತೆ. it will provide some of the samples in the C++ and the small talk code in order to illustrate, ಅಂದ್ರೆ it is just an example how can we implement the design pattern. Although design pattern describes the object oriented design, design patterns ಅಂತ ಅಂದ್ರೆ ನಮಗೆ ಗೊತ್ತು, it is with respect to your object oriented concept. object oriented concepts ನ ನಾವು C++ ಮತ್ತೆ small talk ಅನ್ನೋ languages ನ ಯೂಸ್ ಮಾಡಿಕೊಂಡು we will be implementing ಅಂತ ಹೇಳಿದೆ. so then C++ ಮತ್ತೆ ಈ small talk ಏನ್ ಮಾಡುತ್ತೆ, it will support the object oriented programming languages. rather than these things, these two practical ಅಲ್ಲಿ ನಾನು ಇಂಪ್ಲಿಮೆಂಟ್ ಮಾಡಕ್ C++ ಮತ್ತೆ small talk ನ ಬಿಟ್ರೆ ಪ್ರೊಸೀಜರಲ್ ಲ್ಯಾಂಗ್ವೇಜಸ್ ಆಗಿ ನಾನು ಪ್ಯಾಸ್ಕಲ್, ಸಿ, ಅಡಾ ಈ ತರ ಯೂಸ್ ಮಾಡ್ಬೋದು. ಬಟ್ ನನಗೆ ಮೋರ್ ಡೈನಮಿಕ್ ಆಗಿರ್ಬೇಕು, ಮೋರ್ ಡೈನಮಿಕ್ ಆಬ್ಜೆಕ್ಟ್ ಓರಿಯೆಂಟೆಡ್ ಲ್ಯಾಂಗ್ವೇಜಸ್ ಅಂತ ಅಂದ್ರೆ ಐ ಕ್ಯಾನ್ ಗೋ ಫಾರ್ ಸೆಲ್ಫ್ಸ್, ಡೈಲಾನ್, CLOS. so these are some of the languages. but ಪ್ರಾಕ್ಟಿಕಲ್ ಸೊಲ್ಯೂಷನ್ಸ್ಗೆ ನಾವು ಮೇನ್ ಸ್ಟ್ರೀಮ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅಂತ ಹೇಳಿದ್ರೆ ವಿ ಹ್ಯಾವ್ ಟು, ದಟ್ ಇಸ್ ಸ್ಮಾಲ್ ಟಾಕ್ ಅಂಡ್ ದಿ C++. ಪ್ರೊಸೀಜರಲ್ ಅಂತ ಹೇಳಿದ್ರೆ ದಟ್ ಇಸ್ ಯೋರ್ ಸಿ, Pascal and the ADA. more dynamic object oriented languages andre CLOS, Dylan and the self. we choose, ನಾವು ಯಾವಾಗ್ಲೂ ಈ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದ್ರೆ ಏನಕ್ಕೆ ಆಬ್ಜೆಕ್ಟ್ ಓರಿಯೆಂಟೆಡ್ ಇದ್ದಾಗ ಈ ಎರಡು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ನ ಯೂಸ್ ಮಾಡ್ತೀವಿ. ದಟ್ ಈಸ್ ಯೋರ್ C ಅಂಡ್ ಸ್ಮಾಲ್ ಟಾಕ್ ಎಸ್ ನಮಗೆ ಡೇ ಟು ಡೇ ಎಕ್ಸ್ಪೀರಿಯನ್ಸ್ ಆಗ್ತಿರೋದೇ ನಮ್ಗೆ ಇದೆರಡು ಲ್ಯಾಂಗ್ವೇಜ್ ಇಂದ. ಸೊ ದೇ ಬೋತ್ ಆರ್ increasing their popularity. in the same way, the choice of programming language is not a important one. it influences from one's point of view. ಒಬ್ಬೊಬ್ರದ್ದು ಒಂದ್ ತರ point of view ಇರುತ್ತೆ. they can go for any of the programming language. our pattern assumes that these two languages where it can define or how can be implemented, what can be used, ಈ ತರ ಒಂದ್ ಏನೋ ಫೀಚರ್ಸ್ ಇರೋದ್ರಿಂದ ನಾವು ಸ್ಮಾಲ್ ಟಾಕ್ ಅಥವಾ C++ ಲೆವೆಲ್ ಲ್ಯಾಂಗ್ವೇಜಸ್ ನ ಯೂಸ್ ಮಾಡ್ಕೊಂಡು ಐ ಕ್ಯಾನ್ ಮೇಕ್ ಯೂಸ್ ಆಫ್ ದ ಫೀಚರ್ಸ್ ದಟ್ ಆರ್ ಅಸೋಸಿಯೇಟೆಡ್ ವಿತ್ ದೀಸ್ ಟೂ ಲ್ಯಾಂಗ್ವೇಜಸ್. ಇಫ್ ವಿ ಅಸ್ಯೂಮ್ ದಟ್ ಪ್ರೊಸೀಜರಲ್ ಲ್ಯಾಂಗ್ವೇಜ್ ಆಸ್ ಯೋರ್ ಪ್ಯಾಸ್ಕಲ್, ಸಿ, ಅಡಾನ ಯೂಸ್ ಮಾಡಿದ್ರೆ ಇದಕ್ಕೆ ಇನ್ನ ಒಂದಷ್ಟು ಫೀಚರ್ಸ್ ನ ಆಡ್ ಮಾಡ್ಬೋದು. ಲೈಕ್ ಐ ಕ್ಯಾನ್ ಆಡ್ ಇನ್ಹೆರಿಟೆನ್ಸ್, ಎನ್ಕ್ಯಾಪ್ಸುಲೇಷನ್ ಅಂಡ್ ಪಾಲಿಮಾರ್ಫಿಸಮ್ಸ್. ಸೊ ಈ ತರ ಫೀಚರ್ಸ್ ನ ಬೇಕಂತ ಅಂದ್ರೆ ನಾನು ಇದಕ್ಕೆ ಅಪ್ಲೈ ಮಾಡ್ಬೋದು. ಅದೇ ತರ ನಾನು ಡೈನಮಿಕ್ ಆಬ್ಜೆಕ್ಟ್ ಓರಿಯೆಂಟೆಡ್ ಲ್ಯಾಂಗ್ವೇಜಸ್ ನ ಯೂಸ್ ಮಾಡ್ತೀನಿ ಅಂತ ಅಂದ್ರೆ ಐ ಕ್ಯಾನ್ ಗೋ ಫಾರ್ ಯೋರ್ CLOS ಹ್ಯಾಸ್ ಮಲ್ಟಿ ಮೆಥಡ್ಸ್. ಯಾವ ತರ ಇರತ್ತೆ ಅಂತ ಅಂದ್ರೆ ವಿಚ್ ಲಿಸನ್ ದ ನೀಡ್ ಫಾರ್ ಅ ಪ್ಯಾಟರ್ನ್ ಸಚ್ ಆಸ್ ವಿಸಿಟರ್. In fact, there are enough difference between the small talk ಮತ್ತೆ C++ ಮಧ್ಯನೇ ತುಂಬಾ ಡಿಫ್ರೆನ್ಸ್ ಇದೆ that some patterns can be expressed more easily in one language than the other. ಇವಾಗ ನಾನು C++ ಅಲ್ಲಿ ಈಸಿಯಾಗಿ ನಾನು ಒಂದು ಆಬ್ಜೆಕ್ಟ್ ಅಥವಾ ಒಂದು ಕ್ಲಾಸ್ ನ ಎಕ್ಸ್ಪ್ರೆಸ್ ಮಾಡ್ತಿದ್ದೀನಿ ಅಂತ ಅಂದ್ರೆ the same thing cannot be expressed in the small talk. So each programming language will have its own features. ಸೊ ಅಡ್ವಾಂಟೇಜಸ್ ಇರುತ್ತೆ, ಡಿಸ್ಅಡ್ವಾಂಟೇಜಸ್ ಇರುತ್ತೆ. ಬಟ್ ಬೇಸ್ಡ್ ಆನ್ ದ ಸೊಲ್ಯೂಷನ್, ನನ್ಗೆ ಯಾವ ತರ ಡಿಸೈನ್ ಪ್ಯಾಟರ್ನ್ ಬೇಕು ಅನ್ನೋ ಬೇಸಿಸ್ ಮೇಲೆ ಐ ಕ್ಯಾನ್ ಚೂಸ್ ದಿ ಲ್ಯಾಂಗ್ವೇಜ್, ದಟ್ ಇಸ್ ಯೋರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಬಟ್ ವಿತ್ ರೆಸ್ಪೆಕ್ಟ್ ಟು ದಿ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಆಬ್ಜೆಕ್ಟ್ ಓರಿಯೆಂಟೇಷನ್ ಜೊತೆ ನಾನು ಯೂಸ್ ಮಾಡ್ತಿದ್ದೀನಿ ಅಂತ ಅಂದ್ರೆ ಆಸ್ ಅ ಮೇನ್ ಸ್ಟ್ರೀಮ್ ವಿ ವಿಲ್ ಗೋ ಫಾರ್ ಟು, ದಟ್ ಈಸ್ ಯೋರ್ ಸ್ಮಾಲ್ ಟಾಕ್ ಅಂಡ್ ದ C++ language. So this is just the basics for your design patterns.